ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗ ಡೈರೆಕ್ಷನ್ ರಿಲೇಟೆಡ್ ಕ್ವಶನನ್ನು ನೋಡೋಣ. ಇದನ್ನು November 24, 2024 KCET ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂದರೆ, ಇಲ್ಲಿ ಇಂಗ್ಲೀಷ್ನಲ್ಲಿ ಇದೆ ಇದು. ಸೊ ಇಲ್ಲಿ ಕನ್ನಡದಲ್ಲೂ ಕೂಡ ಇರುತ್ತೆ, ನಾನು ಇಂಗ್ಲೀಷ್ನಲ್ಲಿ ಮಾತ್ರ ಬರೆದಿದ್ದೀನಿ. ಸೊ ಇಲ್ಲಿ ರೋಹನ್ ಎನ್ನುವನು ಎಸ್ ಪಾಯಿಂಟಿಂದ ನಾರ್ತಿಗೆ ಅಂದರೆ ಉತ್ತರಕ್ಕೆ 30 ಮೀಟರ್ ನಡೆಯುತ್ತಾನೆ. ಸೊ ಉತ್ತರಕ್ಕೆ 30 ಮೀಟರ್ ಅಂದರೆ ಮೇಲ್ಗಡೆ ಬರುತ್ತೆ. ಸೊ 30 ಮೀಟರ್ ನಡೆಯುತ್ತಾನೆ. ನೆಕ್ಸ್ಟ್ ಬಲಕ್ಕೆ ತಿರುಗಿ, ಬಲಕ್ಕೆ ಅಂದಾಗ ಇಲ್ಲಿ ಪೂರ್ವ ಆಗುತ್ತೆ. ಸೊ ಎಡಕ್ಕೆ ಅಂದಾಗ ಪಶ್ಚಿಮ ಆಗುತ್ತೆ. ಸೊ ಬಲಕ್ಕೆ 30 ಮೀಟರ್. ನೆಕ್ಸ್ಟ್ ಮತ್ತು ಅಲ್ಲಿಂದ ಬಲಕ್ಕೆ ಅಂದಾಗ ಸೌತ್ ಅಂದರೆ ದಕ್ಷಿಣಕ್ಕೆ ಆಗುತ್ತೆ. ಸೊ ಅಲ್ಲಿ 50 ಮೀಟರ್. ಸೊ ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸಿರುವ ಹಾಗೆ ನಾವಿಲ್ಲಿ 30 ಮೀಟರ್ ಅಂದರೆ ಇಲ್ಲಿ 30 ಮೀಟರ್ ಆಗೋ ತನಕ ಈಗ ಬರೋದು, ಮತ್ತು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಿ 20 ಮೀಟರ್ ಅಂತ ಬರ್ಕೋಬೇಕು. ಈಗ ನೀಟಾಗಿ ಡಯಾಗ್ರಾಮನ್ನು ಹಾಕೋದ್ರಿಂದ ನಮಗೆ ಆನ್ಸರ್ ಆಗಿ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ 30, 20 ಏನಾಯ್ತದು 50 ಮೀಟರ್ ಆಯಿತು. ನೆಕ್ಸ್ಟ್ ಮತ್ತೆ ಬಲಕ್ಕೆ ತಿರುಗಿ ಅಂದಾಗ ವೆಸ್ಟ್ ಅಂದರೆ ಪಶ್ಚಿಮ ದಿಕ್ಕಿಗೆ ಆಗುತ್ತೆ. ಸೊ 30 ಮೀಟರ್ ಆಯಿತು. ನೆಕ್ಸ್ಟ್ ಈಗ ಅವನು ದಕ್ಷಿಣ ದಿಕ್ಕಿನಲ್ಲಿ ಇದ್ದಾನೆ. ಸೊ ಇಲ್ಲಿ ಡೈರೆಕ್ಷನ್ ಕೆಳಗಡೆ ತೋರಿಸ್ತಾ ಇದ್ದಾನೆ, ಸೌತ್ ಡೈರೆಕ್ಷನ್ ಕೆಳಗಡೆ ಇದ್ದಾನೆ ಅಂದರೆ ಎಸ್ ಪಾಯಿಂಟಿಂದ ದಕ್ಷಿಣ ದಿಕ್ಕಿಗೆ ಇದ್ದಾನೆ. ಇಲ್ಲಿ 30 ಮೀಟರ್ ಇದೆ, ಇಲ್ಲಿ 30 ಮೀಟರ್ ಇದೆ, ಇಲ್ಲಿ 20 ಮೀಟರ್ ಇದ್ದರೆ ಇಲ್ಲೂ ಕೂಡ 20 ಮೀಟರ್ ಇರುತ್ತೆ. ಸೊ ಎಸ್ ಪಾಯಿಂಟಿಂದ ದಕ್ಷಿಣ ದಿಕ್ಕಿಗೆ 20 ಮೀಟರ್ ದೂರದಲ್ಲಿದ್ದಾನೆ. ಇದರ ಆನ್ಸರ್ ಆಯಿತು. ಅದೇ ರೀತಿಯಾಗಿ ಇನ್ನೂ ನಾವು ಶಾರ್ಟ್ಕಟ್ ಮೆಥಡನ್ನು ನೋಡೋದಾದರೆ, ಇಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಡೈರೆಕ್ಷನನ್ನು ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಉತ್ತರಕ್ಕೆ 30 ಮೀಟರ್, ನಾರ್ತ್ ಸೈಡ್ 30 ಮೀಟರ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಲಕ್ಕೆ ಅಂದಾಗ ರೈಟ್ ಸೈಡ್ ಅಂದಾಗ ಈಸ್ಟಲ್ಲಿ 30 ಮೀಟರನ್ನು ಬರ್ಕೋಬೇಕು. ನೆಕ್ಸ್ಟ್ ಮತ್ತೆ ಬಲಕ್ಕೆ ಅಂದಾಗ ಸೌತ್ ಆಗುತ್ತೆ. ಸೊ ರೈಟ್ ಸೈಡ್ ಅಂದರೆ ಸೌತ್ ಆಗುತ್ತೆ. ಸೊ ಅಲ್ಲಿ 50 ಮೀಟರ್ ಅಂತ ಬರ್ಕೋತೀವಿ. ನೆಕ್ಸ್ಟ್ ಮತ್ತೆ ರೈಟ್ ಸೈಡ್ ಅಂದಾಗ ವೆಸ್ಟ್ ಆಗುತ್ತೆ. ಲೆಫ್ಟ್ ಸೈಡ್ ಅಂದರೆ ಈಸ್ಟ್. ಸೊ ಇಲ್ಲಿ ಬಲಕ್ಕೆ ಅಂದಾಗ ರೈಟ್ ಸೈಡ್ ಅಂದಾಗ ವೆಸ್ಟ್ ಆಗುತ್ತೆ. ಸೊ ಅಲ್ಲಿ 30 ಮೀಟರನ್ನು ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿರುವಂಥ ಮೀಟರ್ಸ್ಗಳನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 30 - 30 ಏನಾಯಿತು 0 ಆಯಿತು. ಸೊ ಅವುಗಳನ್ನು ಬಿಟ್ಬಿಡಬೇಕು. ನೆಕ್ಸ್ಟ್ ನಾರ್ತ್, ಸೌತ್ ಇವುಗಳ ಅಪೋಸಿಟ್ ಡೈರೆಕ್ಷನಲ್ಲಿರೋ ಮೀಟರ್ಸ್ಗಳನ್ನು ನಾವು ಮೈನಸ್ ಮಾಡಬೇಕು. ಸೊ ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆದು ದೊಡ್ಡದರ ಒಂದು ಡೈರೆಕ್ಷನ್ ಯಾವುದಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 50 - 30 ಏನಾಗುತ್ತೆ 20 ಆಗುತ್ತೆ. ಸೊ ಡೈರೆಕ್ಷನ್ ಏನು ಸೌತ್ ಡೈರೆಕ್ಷನ್. ಸೊ 20 ಮೀಟರ್ ಸೌತ್ ಡೈರೆಕ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತದೆ. ಅಂದರೆ ಸೌತ್ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ 20 ಮೀಟರ್ ದೂರದಲ್ಲಿದ್ದಾನೆ. ಇದು ಆನ್ಸರ್ ಈ ರೀತಿ ಆಗಿರುತ್ತದೆ. ಸೊ ಎರಡು ಮೆಥಡನ್ನು ಕೂಡ ನಾವು ಮಾಡಬಹುದು.